ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹಿಂದೂ ಧರ್ಮದಲ್ಲಿನ ಎಲ್ಲ ಮಾಸಗಳಲ್ಲಿ ಕಾರ್ತಿಕ ಮಾಸವು ಶ್ರೇಷ್ಠವಾದ ಮಾಸವಾಗಿದೆ. ಕಾರ್ತಿಕ ಮಾಸದಲ್ಲಿ ವಿಷ್ಣು ದೇವನು ಯೋಗ ನಿದ್ರೆಯಿಂದ ಎದ್ದು ಬ್ರಹ್ಮಾಂಡದ ಕಾರ್ಯವನ್ನು ಮರಳಿ ಪಡೆದುಕೊಳ್ಳುತ್ತಾನೆ. ಕಾರ್ತಿಕ ಮಾಸದಲ್ಲಿ ನಾವು ನಿಯಮಿತವಾಗಿ ದೀಪವನ್ನು ಬೆಳಗಿಸುವುದರಿಂದ, ತುಳಸಿ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಮಗೆ ಪ್ರಾಪ್ತವಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗಿಸುವುದಲ್ಲದೆ ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಶಾಶ್ವತ ಪುಣ್ಯ ದೊರೆತು ಪಾಪಗಳು ಪರಿಹಾರವಾಗುವುದು. ಕಾರ್ತಿಕ ಮಾಸದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ಮತ್ತು ಅವುಗಳನ್ನು ದಾನ ಮಾಡುವುದರ ಪ್ರಯೋಜನಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಪವಿತ್ರ ಮಾಸದ 1 ತಿಂಗಳುಗಳ ಕಾಲ ಪ್ರತಿದಿನವೂ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ನದಿ ಅಥವಾ ಕೊಳದಲ್ಲಿ ದೀಪದಾನವನ್ನು ಮಾಡಬೇಕು. ದೀಪದಾನವೆಂದರೆ ದೀಪವನ್ನು ಹಚ್ಚಿ ಅದನ್ನು ನದಿ ಅಥವಾ ಕೊಳದಲ್ಲಿ ಹರಿಯುವ ನೀರಿನಲ್ಲಿ ಹರಿಬಿಡಬೇಕು. ಈ ದೀಪದಾನವು ವಿಶೇಷ ಪುಣ್ಯವನ್ನು ತರುತ್ತದೆ. ಕಾರ್ತಿಕ ಮಾಸದಲ್ಲಿ ಮುಂಜಾನೆ ತುಳಸಿಯ ಮುಂದೆ ತುಪ್ಪದ ಅಥವಾ ಎಣ್ಣೆ ದೀಪವನ್ನು ಹಚ್ಚಿಡುವುದರಿಂದ ಪಾಪಗಳು ಪರಿಹಾರವಾಗುವುದು. ಮುಂದಿನ ಜನ್ಮದಲ್ಲಿ ಉತ್ತಮ ಕುಟುಂಬದಲ್ಲಿ ಜನ್ಮ ದೊರೆಯುವುದು. ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸಿ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯದಿಂದಾಗಿ ರುಕ್ಮಿಣಿ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನ ಪತ್ನಿಯಾದಳು ಎಂದು ಪೌರಾಣಿಕ ಕಥೆಗಳು ಹೇಳುತ್ತವೆ. ಅನ್ನದಾನ. ಹಿಂದೂ ಧರ್ಮದಲ್ಲಿ ಅನ್ನದಾನವನ್ನು ತುಂಬಾನೇ ಶ್ರೇಷ್ಠವಾದ ದಾನವೆಂದು ಪರಿಗಣಿಸಲಾಗುತ್ತದೆ. ಅನ್ನದಾನಕ್ಕಿಂತ ಪವಿತ್ರವಾದ ದಾನ ಮತ್ತೊಂದಿಲ್ಲ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ನಿಮ್ಮ ಕೈಲಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಅನ್ನದಾನವನ್ನು, ಆಹಾರ ವಸ್ತುಗಳ ದಾನವನ್ನು ಅಥವಾ ಧಾನ್ಯಗಳ ದಾನವನ್ನು ಮಾಡಬೇಕು. ಇದು ವಿಶೇಷ ಮಹತ್ವವನ್ನು ಒಳಗೊಂಡಿದೆ. ಹಿಂದೂ ಶಾಸ್ತ್ರದ ಪ್ರಕಾರ ಕಾರ್ತಿಕ ಮಾಸದ ಅವಧಿಯಲ್ಲಿ ಭಕ್ತಿಯಿಂದ ಆಹಾರವನ್ನು ದಾನ ಮಾಡುವುದರಿಂದ ಶಾಶ್ವತ ಪುಣ್ಯ ದೊರೆಯುತ್ತದೆ ಮತ್ತು ಎಲ್ಲ ಪಾಪಗಳು ನಾಶವಾಗುತ್ತದೆ. 7 ಧಾನ್ಯಗಳ ದಾನ. ಕಾರ್ತಿಕ ಮಾಸದ ಅವಧಿಯಲ್ಲಿ ಸಪ್ತ ಧಾನ್ಯಗಳನ್ನು ಅಂದರೆ 7 ವಿಧದ ವಿವಿಧ ಧಾನ್ಯಗಳನ್ನು ದಾನ ಮಾಡುವುದರಿಂದ ವ್ಯಕ್ತಿಯು 7 ಜನ್ಮಗಳ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ. ಅವನು ತನ್ನ 7 ಜನ್ಮಗಳಲ್ಲೂ ಅಪಾರವಾದ ಸಂಪತ್ತನ್ನು ಮತ್ತು ಸಂತೋಷವನ್ನು ಹೊಂದಿರುತ್ತಾನೆ. ಇದೇ ಧಾನ್ಯವಾಗಬೇಕು, ಅದೇ ಧಾನ್ಯವಾಗಬೇಕೆಂದೇನಿಲ್ಲ. ಯಾವುದೇ ರೀತಿಯ 7 ವಿಧದ ಧಾನ್ಯಗಳನ್ನು ದಾನ ಮಾಡಬಹುದಾಗಿದೆ. ಸುಮಂಗಲಿಯರು ಇವುಗಳನ್ನು ದಾನ ಮಾಡಬೇಕು. ವಿವಾಹಿತ ಮಹಿಳೆಯರಿಗೂ ಕಾರ್ತಿಕ ಮಾಸವನ್ನು ತುಂಬಾನೇ ಶ್ರೇಷ್ಠವಾದ ಮಾಸವಾಗಿರುತ್ತದೆ. ಕಾರ್ತಿಕ ಮಾಸದ ಅವಧಿಯಲ್ಲಿ ವಿವಾಹಿತ ಮಹಿಳೆಯರು ಸುಮಂಗಲಿಯರಿಗೆ ಬಳೆ, ಅರಿಶಿನ, ಕುಂಕುಮ, ಫಲ, ರವಿಕೆ, ಸೀರೆ ಮತ್ತು ರವಿಕೆ, ಹೂವು, ಬಳೆ ಇತ್ಯಾದಿ ಸುಮಂಗಲಿಯರು ಬಳಸುವಂತಹ ವಸ್ತುಗಳನ್ನು ದಾನ ಮಾಡಬೇಕು. ಸುಮಂಗಲಿಯರು ಇವುಗಳನ್ನು ದಾನ ಮಾಡುವುದರಿಂದ ದೀರ್ಘ ಸುಮಂಗಲಿತನದ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದು ಅವರಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ ಎನ್ನುವ ನಂಬಿಕೆಯೂ ಇದೆ. ವಿಷ್ಣು ದೇವನಿಗೆ ಎಳ್ಳನ್ನು ಅರ್ಪಿಸಿ. ಧಾರ್ಮಿಕ ನಂಬಿಕೆಯ ಪ್ರಕಾರ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿಗೆ ಎಳ್ಳು ಅರ್ಪಿಸುವುದರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಸಂತೋಷ, ಸಮೃದ್ಧಿಯೊಂದಿಗೆ ಶಾಂತಿಯುತ ಜೀವನವು ಪ್ರಾಪ್ತವಾಗುತ್ತದೆ. ಕಾರ್ತಿಕದಲ್ಲಿ ವಿಷ್ಣು ದೇವನನ್ನು ಪೂಜಿಸಿ ನಂತರ ಅವನಿಗೆ ಎಳ್ಳನ್ನು ಅರ್ಪಿಸುವುದು ಸಂಪ್ರದಾಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.